ಭಾಳ ಸ್ಟೂಡೆಂಟ್ಸ್ಗೆ ಏನು ಡೌಟ್ ಇದೆ ಅಂದರೆ, ನಾನು ಇಂಜಿನಿಯರಿಂಗ್ ಸೀಟ್ ಸಿಕ್ಕರೆ ಎಷ್ಟು ಫೀಸ್ ಕಟ್ಟಬೇಕು, ಈ ಕಾಲೇಜ್ ಸಿಕ್ಕರೆ ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಟೋಟಲ್ ಫೀಸ್ ಎಷ್ಟು ಕಟ್ಟಬೇಕು, ಅಗ್ರಿಕಲ್ಚರ್ ಸಿಕ್ಕರೆ ಎಷ್ಟು ಕಟ್ಟಬೇಕು, ಮತ್ತು ನನ್ನ ಕೆಟಗರಿ ಇಷ್ಟಿದೆ ನಾನು ಎಷ್ಟು ಕಟ್ಟಬೇಕು, ಎಕ್ಸಾಕ್ಟ್ಲಿ ಕಾಲೇಜ್ ಅವ್ರು ಏನಾರ ಎಕ್ಸ್ಟ್ರಾ ಕೇಳ್ತಾರಾ, ಇದರಲ್ಲಿ ಯೂನಿವರ್ಸಿಟಿ ಫೀಸ್ ಮಿಕ್ಸ್ ಇದೆ ಅನ್ನೋ ಎಲ್ಲ ಕೇಳ್ತಾ ಇದ್ರು. ಫ್ರೆಂಡ್ಸ್ ಈಗ ಅಪ್ಡೇಟ್ ಬಿಟ್ಟಿದ್ದಾರೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ಅರ್ಥ ಮಾಡ್ಕೊಂಡು ನೀವು ಎಟ್ ಎ ಟೈಮು ಯಾವ ರೀತಿ ಕಟ್ಟಬೇಕು ಅಂತ ಅದನ್ನು ಹೇಳ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈಗೇನು ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಈಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ಯಾವುದೋ ಇನ್ಕ್ಲೂಡ್ ಇದೆ ಅಂದರೆ, ಇದರಲ್ಲಿ ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡ್ ಆಗಿದೆ. ಇಂಜಿನಿಯರಿಂಗ್ ಆದರೆ 12,320, ಅದೇ ರೀತಿ ಆರ್ಕಿಟೆಕ್ಚರ್ ಆದರೆ 13,070 ರುಪೀಸು ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಮೇಲಿದ್ರಲ್ಲಿ. ಓಕೆ, ಸೊ ಇದರಲ್ಲಿ ಯಾವ್ಯಾವ ಕೆಟಗರಿಗೆ ಯಾವ ಕಾಲೇಜಲ್ಲಿ ಸಿಕ್ಕರೆ ಹೇಳ್ತೀನಿ ನಿಮಗೆ. ಮೊದಲು ನಿಮ್ಮದು GM 2A 2B 3A 3B ಇನ್ಕ್ಲೂಡಿಂಗು SC/ST ಅಬೌವ್ 10 ಲ್ಯಾಕ್ ಯಾರಿದಾರಲ್ಲ ಅವರು ಇದನ್ನ ಇನ್ಕ್ಲೂಡ್ ಆಗುತ್ತೆ. ಮತ್ತು ಕೆಟಗರಿ 1 ಅಬೌವ್ 2.5 ಲ್ಯಾಕ್ ಯಾರಿದಾರಲ್ಲ ಅವರು ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ, ಫಸ್ಟ್ ಲೈನ್. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮ್ದು ಇನ್ ಕೇಸು ಬಿಲೋ ಗೌರ್ಮೆಂಟ್ ಕಾಲೇಜ್ ಬಿಟ್ಟರೆ, ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಇನ್ ಕೇಸ್ ಸಿಕ್ಕರೆ ಫಾರ್ ಎಕ್ಸಾಂಪಲ್ 47,100 ರುಪೀಸ್ ಕಟ್ಟಬೇಕಾಗುತ್ತೆ. ಯಾರು ಫಸ್ಟ್ ಕಾಲಮಲ್ಲಿ ಬರ್ತಿರಲ್ಲ ಅವರು ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ರೀತಿ ಇರುತ್ತೆ ಅಂದರೆ, ಗೌರ್ಮೆಂಟ್ ಕಾಲೇಜ್ ರಾಮನಗರ, ಗೌರ್ಮೆಂಟ್ ಕಾಲೇಜ್ ಚಾಮರಾಜನಗರ ಅಂತೆಲ್ಲ ಇರ್ತಲ್ಲ ಗೌರ್ಮೆಂಟ್ ಕಾಲೇಜು, ಅಲ್ಲಿ ಏನಾರ ಸಿಕ್ಕರೆ ಇಷ್ಟೇ ನೀವು ಫೀಸ್ ಕಟ್ಟೋದು. ಓಕೆ, ಮತ್ತೇನು ಎಕ್ಸ್ಟ್ರಾ ಇರಲ್ಲ, ಇದರಲ್ಲೆಲ್ಲ ಇನ್ಕ್ಲೂಡ್ ಆಗಿದೆ, ಯೂನಿವರ್ಸಿಟಿ ಫೀಸು ಇನ್ಕ್ಲೂಡ್ ಆಗಿದೆ. ಅದೇ ರೀತಿ ನಿಮಗೆ ಮೆಕ್ಯಾನಿಕಲ್ಲು, ಟೆಕ್ಸ್ಟೈಲು, ಸಿಲ್ ಟೆಕ್ನಾಲಜಿ, ಸಿವಿಲ್ಲು, ಆಟೋಮೊಬೈಲ್ ಇಂಜಿನಿಯರಿಂಗು ಏನೇ ನಿಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕರೆ 29,985 ರುಪೀಸ್ ಅಷ್ಟೇ ಕಟ್ಟೋದು ನೀವು. ಇವು ಸಿಕ್ಕರೆ ಮಾತ್ರ ಗೌರ್ಮೆಂಟ್ ಕಾಲೇಜಲ್ಲಿ, ಪ್ರೈವೇಟ್ ಕಾಲೇಜಲ್ಲಿ ಅಲ್ಲ. ಓಕೆ, ಆಮೇಲೆ ಎಡೆಡ್ ಕಾಲೇಜು, ಇದು ವೆರಿ ವೆರಿ ಇಂಪಾರ್ಟು. ಎಡೆಡ್ ಕಾಲೇಜಲ್ಲಿ ನಿಮಗೆ ಇನ್ ಕೇಸು ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ಆಪ್ಷನಿಟಿ ಮಾಡುವಾಗ ನೋಡಿರ್ಬೋದು, ಮುಂದ್ಗಡೆ ನಿಮಗೆ ಫೀಸ್ ಕೂಡ ತೋರಿಸ್ತಾ ಇದೆ, ಆ ಕಾಲೇಜ್ ಸಿಕ್ಕರೆ ಎಷ್ಟು ಫೀಸ್ ಅಂತ. ಈಗ ರಿಸಲ್ಟ್ ಬರುತ್ತಲ್ಲ ಮೋ ಕಲೆಕ್ಟ್ ಮಾಡೋ, ಅದು ಬಂದ ತಕ್ಷಣ ಇಮಿಡಿಯೇಟ್ಲಿ ನಿಮಗೆ ಅಲ್ಲೇ ಕೊಡ್ತಾರೆ ಇಷ್ಟು ಫೀಸ್ ಇರುತ್ತಂತ. ಎರಡು ಕಾಲೇಜಲ್ಲಿ 2 ಸೀಟ್ಸ್ ಸಿಕ್ಕರೆ ನಿಮಗೆ 47,100 ರುಪೀಸ್ ಕಟ್ಟಬೇಕಾಗುತ್ತೆ ಈ ಕ್ಯಾಟಗರಿ ಮಾತ್ರ. ಅದೇ ರೀತಿ UVC ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರ ಇದೆಯಲ್ಲ, ಅಲ್ಲಿ 56,500 ರುಪೀಸ್ ಕಟ್ಟಬೇಕಾಗತ್ತೆ. ನೆಕ್ಸ್ಟ್ VTU ಕನ್ಸ್ಟಿಟ್ಯೂಟ್ ಕಾಲೇಜ್ ಇನ್ ಹೈಯರ್ ಫೀಸು, ಅಲ್ಲಿ ಎಷ್ಟಿದೆ 1 ಲ್ಯಾಕ್. 2 ಟೈಪ್ ಇದೆ VTU ಹೈಯರ್, ನಿಮ್ಗೆ ಅಲ್ಲಿ ತೋರಿಸುತ್ತೆ ನಿಮಗೆ. VTU ಕನ್ಸ್ಟಿಟ್ಯೂಟ್ ಕಾಲೇಜ್ ಅಂತ ಸಪ್ರೇಟಾಗಿ ಬರ್ತವೆ. ಅದರಲ್ಲಿ ಎಷ್ಟಿದೆ ಅಂದರೆ 1,10,910 ರುಪೀಸ್ ಇದೆ. ಇದು ಇಷ್ಟು. ಓಕೆ, ಇಲ್ಲೇ ಇಂಪಾರ್ಟೆಂಟ್ ನಿಮಗೆ ಎಲ್ಲಿ ಕನ್ಫ್ಯೂಷನ್ ಅಂದರೆ, ಟೈಪ್ 1 ಅನ್ಎಡೆಡ್ ಕಾಲೇಜ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಎಡೆಡ್ ಕೋರ್ಸ್ ಇನ್ ಎಡೆಡ್ ಕಾಲೇಜಸ್ಸು ಸಿಕ್ಕರೆ ನೀವು ಎಷ್ಟು ಕಟ್ಟೋದಿರುತ್ತೆ, 1,20,320 ರುಪೀಸ್ ಕಟ್ಟೋದಿರುತ್ತೆ. ಇಲ್ಲಿ ನೀವು ಆಪ್ಷನಿಟಿ ಮಾಡುವಾಗ ನಿಮ್ಗೆ ತೋರಿಸಿರುತ್ತೆ. ಓಕೆ, ಆಮೇಲೆ ಇನ್ನೊಂದು ಏನಂದರೆ SC/ST ಸ್ಟೂಡೆಂಟ್ಸು ಕಂಪಲ್ಸರಿ ನೋಡ್ಕೊಳ್ಳಿ, ವಿಡಿಯೋ ಕಂಪ್ಲೀಟಾಗಿ ನೋಡಿ, ಅವ್ರಿಗೂ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ನೆಕ್ಸ್ಟು ಡೀಮ್ಡು ಟೈಪ್ 2 ಕಾಲೇಜು ಸಿಕ್ಕರೆ 1,30,000, ಅಲ್ಲಿ ಟೋಟಲ್ ಸೀಟ್ಸ್ ಇರುತ್ತಲ್ಲ ಅದ್ರಲ್ಲಿ ಡಿವೈಡ್ ಮಾಡಿರ್ತಾರೆ. ಸೇಮ್ ಅವೇ ಹನ್ನೆರಡು ಕಾಲೇಜಸಲ್ಲಿ 2 ಸೀಟ್ಸ್ ಇರುತ್ತೆ. ಸೊ ಅದು ಸೀಟ್ಸ್ಗೆ ನಿಮಗೆ ಇಷ್ಟು ಬೀಳುತ್ತೆ 1,30,000. ಆಮೇಲೆ ಡೀಮ್ಡು ಪ್ರೈವೇಟ್ ಯೂನಿವರ್ಸಿಟಿ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ PS, ಓಕೆ, ನಿಮ್ಮ ರೇವಾ ಯೂನಿವರ್ಸಿಟಿ ಇದೆಲ್ಲ ಅಲ್ಲಿ 1,20,000 ಸೀಟ್ಸ್ ಇದೆ, 1,30,000 ಸೀಟ್ಸ್ ಕೂಡ ಇದೆ. ಬೇರೆ ಬೇರೆ ಸೀಟ್ಸ್ ಇರುತ್ತೆ, ನೋಡಿರ್ಬೋದು, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇನ್ನು SNQ ಕೋಟಾ, ಇನ್ ಕೇಸ್ ನಿಮ್ಗೆ ಈ ಕಾಲೇಜಲ್ಲಿ SNQ ಕೋಟಾ ಸಿಕ್ಕರೆ, ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕರೆ 22,910 ರುಪೀಸು. ಇನ್ ಕೇಸು ನಿಮಗೆ ಮೆಕ್ಯಾನಿಕಲ್, ಟೆಕ್ಸ್ಟೈಲ್, ಸಿಲ್ ಟೆಕ್ನಾಲಜಿ, ಸಿವಿಲ್, ಆಟೋಮೊಬೈಲ್ ಎಲ್ಲ ಸಿಕ್ಕರೆ ಓನ್ಲಿ 17,910 ರುಪೀಸ್. ಇದು ಫಾರ್ ಆಲ್ ಹೇಳ್ತಾ ಇರೋದು. ಆಮೇಲೆ ಇದಕ್ಕೆ ಫಾರ್ ಎಡೆಡ್ ಕೋರ್ಸಸ್ಗೆಲ್ಲ ಇಲ್ಲ SNQ ಕೋಟಾ ಇಲ್ಲ ಫೀಸು, ಅಂದರೆ ಅಲ್ಲಿ ಸಿಗಲ್ಲ ನಿಮಗೆ. VTU ಕನ್ಸ್ಟಿಟ್ಯೂಷಂಟ್ ಕಾಲೇಜ್ ಇನ್ ಹೈಯರ್ ಫೀಸ್ ಇಲ್ಲ, ಅಲ್ಲಿ 22,000 ರುಪೀಸ್ ಇರುತ್ತೆ. ನೆಕ್ಸ್ಟು ಹನ್ನೆರಡು ಕಾಲೇಜಲ್ಲಿ ನೀವು ಹೈಯರ್ ಫೀಸ್ ಎಲ್ಲ 1,20,000, 1,30,000, ಅಲ್ಲಿ ಏನು ಸಿಕ್ಕರೆ ಓನ್ಲಿ 33,320 ರುಪೀಸು ಕೊಡಬೇಕಾಗುತ್ತೆ. ಸೊ ಇದು ಫ್ರೆಂಡ್ಸ್, ಇದಾದರೆ ನಿಮಗೆ ಆ್ಯಕ್ಚುಲಿ ಎಜುಕೇಷನ್ ಲೋನ್ ಎಲ್ಲ ಮಾಡೋಕ್ಕೆ ಬರಲ್ಲ. ಇದಕ್ಕೆಲ್ಲ ಎಜುಕೇಷನ್ ಲೋನ್ ಕೂಡ ನೀವು ಮಾಡಲ್ಲ ಅನ್ಕೋತೀನಿ. ಯಾಕಂದರೆ 30,000 ನಿಮಗೆ ಆಲ್ಮೋಸ್ಟ್ ಕಾಲೇಜವ್ರು ಒಂದು 10,000 to 15,000 ಎಕ್ಸ್ಟ್ರಾ ತೊಗೋತಾರೆ. ಅದು ತೊಗೋಬಾರ್ದು, ಬಟ್ ಕೆಲವೊಂದು ಕಾಲೇಜಲ್ಲಿ ತೊಗೋತಾರೆ. ಅದೊಂದು ಬಿಟ್ಟರೆ ನಿಮ್ಗೆ ಆಲ್ಮೋಸ್ಟ್ 50,000 ತನಕ ಬಂದುಬಿಡುತ್ತೆ ಅಷ್ಟೇ. ಸೊ ಅದು ಯಾರು ಲೋನ್ ಮಾಡಲ್ಲ, ಲೋನ್ ಕೊಡಲ್ಲ ನಿಮಗೆ. ಓಕೆ, ಇನ್ನು ವೆರಿ ವೆರಿ ಇಂಪಾರ್ಟೆಂಟು SC/ST ಸ್ಟೂಡೆಂಟ್ಸು, ನಿಮ್ದೇನಾದರೂ ಇನ್ಕಮ್ಮು, ಫ್ಯಾಮಿಲಿ ಇನ್ಕಮ್ಮು 10 ಲ್ಯಾಕ್ ಬಿಲೋ ಇತ್ತು, ನಿಮ್ಗೆ ಯಾವುದೇ ಫೀಸ್ ಇರಲ್ಲ. ಫಾರ್ ಶೋರ್ ಕೊಟ್ಟಿದ್ದಾರೆ ನೋಡಿ, 0 ಫೀಸ್ ಇದೆ. ಎಲ್ಲ ಯಾವ ಕಾಲೇಜ್ ಸಿಕ್ಕರು ನಿಮಗೆ, ಗೌರ್ಮೆಂಟ್ ಆಗಲಿ, ಅನ್ಎಡೆಡ್ ಆಗಲಿ, ಎಡೆಡ್ ಆಗಲಿ, ಯಾವ ಕಾಲೇಜ್ ಸಿಕ್ಕರು ನಿಮಗೆ 0 ಫೀಸ್ ಇರುತ್ತೆ. ಬಟ್ ನೀವು ಸ್ಕಾಲರ್ಶಿಪ್ ಬಂದಮೇಲೆ ಅಲ್ಲೇ ತೊಗೋತಾರೆ ನಿಮಗೆ. ಈಗ ಇವಾಗ 0 ಫೀಸ್ ಇರುತ್ತೆ. ಇಲ್ಲಿ KLU ಕಟ್ಟೋಂಗಿರಲ್ಲ. ನೀವು ಡೈರೆಕ್ಟಾಗಿ ಕಾಲೇಜ್ಗೆ ನೀವು ಅಡ್ಮಿಷನ್ ಪೇಮೆಂಟ್ ಮಾಡಿದ ಅಂದರೆ 10 ರುಪೀಸ್ ದಿನ ಇರುತ್ತೆ, ಅದನ್ನ ಪೇ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆರ್ಡರ್ ಡೌನ್ ಮಾಡಿಬಿಟ್ಟು ಕಾಲೇಜ್ಗೆ ನೀವು ಅಡ್ಮಿಷನ್ ತೊಗೋಬೇಕಾಗತ್ತೆ. ಕಾಲೇಜ್ ಲ್ಯಾಬ್ ಫೀಸ್ ಅಂತೇಳಿ ಸಮಥಿಂಗ್ ಮಾಡ್ತಾರೆ, ಆ ಸ್ಕಿಲ್ ಲ್ಯಾಬ್ ಫೀಸು ನೀವು ಕಟ್ಟಬೇಕಾಗತ್ತೆ. ಅದಾದಮೇಲೆ ಕ್ಯಾಟಗರಿ 1 ಸ್ಟೂಡೆಂಟ್ಸು ಬಿಲೋ 2.5 ಲ್ಯಾಕ್ ಸ್ಟೂಡೆಂಟ್ಸು, ಇನ್ ಕೇಸ್ ನಿಮ್ಮ ಕ್ಯಾಟಗರಿ 1 ಯಾರಿದ್ದಾರೆ ಅವರು ನಿಮ್ದೇನಾದ್ರು ಫ್ಯಾಮಿಲಿ ಇನ್ಕಮ್ ಬಿಲೋ 2.5 ಲ್ಯಾಕ್ ಇತ್ತಂದರೆ ನೀವು ಎಷ್ಟು ಕಟ್ಟೋದಿರುತ್ತೆ ಅಂದರೆ, ಇನ್ ಕೇಸ್ ಗೌರ್ಮೆಂಟ್ ಕಾಲೇಜ್ಗೆ ಅಂದರೆ 24,000, ಇನ್ ಕೇಸು ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಎಲ್ಲ ಸಿಕ್ಕರೆ, ಮೆಕ್ಯಾನಿಕಲ್, ಸಿವಿಲು ಮತ್ತು ಸಿಲ್ ಟೆಕ್ನಾಲಜಿ ಎಲ್ಲ ಸಿಕ್ಕರೆ ಗೌರ್ಮೆಂಟ್ ಕಾಲೇಜಲ್ಲಿ 12,000 ರುಪೀಸು. ರಿಮೈನಿಂಗು ಎಡೆಡಲ್ಲಿ 24, UVCಯಲ್ಲಿ 33,600, ನೆಕ್ಸ್ಟು VTU ಕಾಲೇಜಸಲ್ಲಿ ಹೈಯರ್ ಫೀಸಲ್ಲಿ 86,760, ಆಮೇಲೆ ಟೈಪ್ 1 ಕಾಲೇಜಲ್ಲಿ 96,000, ಟೈಪ್ 2 ಕಾಲೇಜಲ್ಲಿ 1.6,000, ಮತ್ತು ಡೀಮ್ಡು ಮತ್ತು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಏನು ಸಿಕ್ಕರೆ 98,000 ಮತ್ತು 1 ಲ್ಯಾಕ್ ಸಪ್ರೇಟಾಗಿ ಇರುತ್ತೆ. ಇದು ಫೀಸು.
ಇದು ಇಂಜಿನಿಯರಿಂಗ್ ಫೀಸು. ಓಕೆ. ನೆಕ್ಸ್ಟು ನಿಮಗೆ ಇದನ್ನು ತೋರಿಸ್ತಾರೆ ನಿಮಗೆ ಅಗ್ರಿಕಲ್ಚರು, ವೆಟರ್ನರಿ ಮತ್ತು ಫಿಶರಿ, ಡೈರಿ ಸೈನ್ಸಸ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ನೋಡ್ಕೊಳ್ಳೇಬೇಕಂದ್ರೆ